ವೆಂಕಟೇಶ್ ನಗರ ನೀವೆಲ್ಲ ನಮ್ಮ ದಕ್ಷಿಣ ಕನ್ನಡ ಸಂಘದವರು ಎಲ್ಲ ರಾಧಾಕೃಷ್ಣ ನಿಲ್ಲಿಸಬೇಕು ಅಂತ ಹೇಳಿ ನಾವು ಕಳೆದ ಸಲನೂ ಪ್ರಭು ಪಾಟೀಲ್ ಅವರನ್ನು ನಾವು ಎಲ್ಲ ಇಲ್ಲಿಂದ ಚುನಾಯಿಸಿ ಕಳಿಸಿದ್ದೀವಿ. ನಾನು ರಾಧಾಕೃಷ್ಣ ಅವರಲ್ಲಿ ಎರಡು ವಿನಂತಿ ಮಾಡ್ತೀನಿ. ಇದು ನಮ್ಮ ಖರ್ಗೆ ಅವರೇ ಇಲ್ಲಿ NTBT ಅವರು ಇದ್ದಾರೆ, ಮಿನಿಸ್ಟ್ರ್ ಇದ್ದಾರೆ. ಈ ಗುಲ್ಬರ್ಗಕ್ಕೆ ಒಳ್ಳೆ ಯಾವುದಾದ್ರು IT ಸೆಕ್ಟರಲ್ಲಿ ದೊಡ್ಡ ಇದರಲ್ಲಿ ನೀವು ಇಲ್ಲೊಂದು ತಗೊಂಡ್ಬಂದು ಇಲ್ಲಿ ಜನಗಳಿಗೆ ಒಂದೆಲ್ಲ ಓವರಾಲ್ ಭಾಳ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವು ಬ್ಯಾಕ್ವರ್ಡ್ ಅಂತ ಆಗಿದೆ. ನಾನು ಅದಂತೂ ನೀವು ಹೆಂಗಾದ್ರು ಮಾಡಿ ಪ್ರಭು ಪಾಟೀಲ್ ಅವರು ಇದ್ದಾರೆ ಇಲ್ಲಿ ಅದರ ದೊಡ್ಡ IT ಕಂಪ್ನಿಗಳನ್ನೆಲ್ಲ ತಂದರೆ ಇಲ್ಲಿ ಎಲ್ಲ ಜನಗಳಿಗೂ ತುಂಬ ಉಪಯೋಗ ಆಗುತ್ತೆ. ಇಲ್ಲಿಂದ ತುಂಬ ಜನ ಬೆಂಗಳೂರು ಹೋಗಿ ಅಲ್ಲೆಲ್ಲ ಕೆಲಸ ಮಾಡೋ ಬದಲು ಅವರು ಇಲ್ಲೇ ನಮ್ಮ ಊರುಗಳಲ್ಲೇ ಬಂದು ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಅವ್ರಿಗೆ ಯಾವ್ದಾದ್ರು ನೀವು ಟ್ಯಾಕ್ಸ್ ರೀತಿಯಲ್ಲಿ ಏನಾದ್ರು ಅವರಿಗೆ ಟ್ಯಾಕ್ಸ್ ನೀವು ಸಹಾಯ ಕೊಟ್ಟು ಸರ್ಕಾರದಿಂದ ಅವ್ರಿಗೆ ಏನಾದ್ರು ಇಷ್ಟು ವರ್ಷ ನೀವು ಒಂದು 5 ವರ್ಷ ನಿಮಗೆ ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಕೊಡ್ತೀವಿ ಅಂದರೆ ಖಂಡಿತ ಬರ್ತಾರೆ. ಯಾರಾದ್ರು ಈ ಥರ ಒಳ್ಳೆ ಆಸೆ ತೋರಿಸಿದ್ರೆ ತಾವು ಅದೇ ಒಂದು ಇದರಲ್ಲಿ ಇರೋದ್ರಿಂದ ಒಂಚೂರು ಆ ಕಡೆ ಗಮನ ಕೊಟ್ಟು ಇಲ್ಲಿ ಜನಗಳಿಗೆ ಒಂದು ಉಪಯೋಗ ಆಗೋ ಮಾಡಿದರೆ ತುಂಬ ಸಹಕಾರ ಆಗುತ್ತೆ ನನ್ನ ಕೇಳ್ತೀನಿ. ನಂದು ಎರಡನೇದು ನಾವು ದಿನ ಸಂಚರಿಸೋದು ಒಂದು ನನಗೆ ಭಾಳ ನಾನು ಯಾವಾಗಲೂ ಆ ಕಡೆ ಓಡಾಡ್ತಾ ಹೇಳ್ತಾ ಇರ್ತೀನಿ. ನಮಗೆ ಮಾರ್ಕೆಟಿಂದ ಗಂಜಿ ಹೋಗೋಕ್ಕೆ 2 ತಾಸು ಬೇಕು. ಒಂದು ಅಲ್ಲಿಗೊಂದು ಫ್ಲೈಓವರ್ ಆಗಿಬಿಟ್ರೆ ಸೀದಾ ಆ ಕಡೆ ಹೋಗೋರು ಬಸ್ಸುಗಳು ಕೆಲವು ಸೀದಾ ಆ ಕಡೆ ಹೋಗೋರು ಭಾಳ ಅನುಕೂಲ ಆಗುತ್ತೆ. ಮಾರ್ಕೆಟ್ ಭಾಳ ಇಕ್ಕಟ್ಟಾಗಿದೆ. ಒಂದು ಫ್ಲೈಓವರ್ ಗುಲ್ಬರ್ಗ ಆ ಥರ ಆಯಿತು ಅಂದರೆ ಒಂದು ಗುಲ್ಬರ್ಗನೂ ಒಂದು ಅಭಿವೃದ್ಧಿ ಆಗುತ್ತೆ. ಚೆನ್ನಾಗಿ ಸೂಪರ್ ಮಾರ್ಕೆಟಿಂದ ಹುಮ್ನಾಬಾದ್ ಬೇಸ್ ತನಕ ಸ್ವಲ್ಪ ನೀವೆಲ್ಲರೂ ನಮ್ಮದೇ ಸರ್ಕಾರ ಇದೆ. ಈಗ ಪ್ರಭು ಪಾಟೀಲ್ ಆ್ಯಕ್ಟಿವ್ ಇದ್ದಾರೆ, ರಾಧಾಕೃಷ್ಣ ಅವರು ಇದ್ದಾರೆ, ಖರ್ಗೆ ಅವರು ಇದ್ದಾರೆ. ಮಾಡಿದರೆ ಖಂಡಿತ ನಮಗೆ ಗೆಲ್ಸೋದೇನೂ ದೊಡ್ಡ ವಿಷಯ ಅಲ್ಲ. ಖಂಡಿತ ನಿಮ್ಮನ್ನು ಗೆಲ್ಲಿಸ್ಕೊಡ್ತೀವಿ. ನಾವೆಲ್ಲರೂ ಆಕರ್ಷಣ ಮಾಡಿದರೆ ಜನಗಳಿಗೂ ಒಂದು ಕಣ್ಣು ಕಾಣುತ್ತೆ. ಏನೋ ಮಾಡಿದ್ರು ಈ ಟೈಮಲ್ಲೂ ನೀವು ಅನೌನ್ಸ್ ಮಾಡ್ಬೋದು, ನಾವು ಗೆಲ್ಲಿಸ್ಕೊಡಿ, ನಾವು ಇದನ್ನು ಮಾಡಿಸ್ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಓಟ್ ಸಾಕಷ್ಟು ಬೆಳ್ಬೋದು. ಸ್ವಲ್ಪ ಆಶ್ವಾಸನೆ ಕೊಟ್ಟು ಮಾಡ್ಬೋದು, ಆಶ್ವಾಸನೆ ಕೊಡ್ಬೋದು. ಸರ್ಕಾರ ಇದೆಯಲ್ಲ ಮಾಡ್ಬೋದು. ಆ ಥರ ನೋಡಿ ಏನಾದ್ರು ಮಾಡಿಕೊಡಿ. ಸ್ವಲ್ಪ ನಮ್ಮ ಗುಲ್ಬರ್ಗ ಕಡೆ ಅಭಿವೃದ್ಧಿ ಗಮನ ಕೊಡಿ ಅಂತ ನಾನು ಎಲ್ಲ ಇಲ್ಲಿ ನಡೆಸಿರ್ತಕ್ಕಂಥ ಬಡಾವಣೆ ಮತ್ತು ಎಲ್ಲ ಮುಖಂಡರು ತಾಯಿಗೆ ನಮ್ಮ ಮಾನವರವರೇ ಸಮಯ ಭಾಳ ಆಗಿದೆ. ನಾನು ಜಾಸ್ತಿ ಮಾತನಾಡಲಾರದೆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ. ಭಾಳಷ್ಟು ವಿಷಯಗಳ ಬಗ್ಗೆ ತಾವು ತುಲನೆ ಮಾಡಿ ಬಂದಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಆಕ್ರಮಣರಾಗಿರ್ಬೋದು, MLA ಆಗಿರ್ಬೋದು ಅಥವಾ ಪಾರ್ಲಿಮೆಂಟ್ ಸದಸ್ಯರಾಗಿರ್ಬೋದು, ಇತಿಹಾಸದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಕೆಲಸವನ್ನು ಈ ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ಉದಾಹರಣೆ. ಒಂದೇ 371 ಅಂತ ಹೇಳೋದು ಭಾಳಷ್ಟು ಕೆಲಸಗಳು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕೈ ಮೇಲೆ ಶಾಸ್ತ್ರಗಳು ಹೇಳೋದಿಲ್ಲ. ಇಂಥವೆಲ್ಲ ಕ್ಲರ್ಕನ್ನು ನಮ್ಮ ಸಾಹೇಬರು ಆರಿಸಿ ಬಂದಿರೋದು. ಸೆಕೆಂಡ್ರಿ ರೋಡ್ ಅಂತೂ ಅದು ನೀಲಿನಕ್ಕೆ ಮಾಡಿ ಎಲ್ಲನೂ ಅಪ್ರೂವಲ್ ಇಟ್ಟಿದ್ದು. ಸ್ಮಾರ್ಟ್ ಸಿಟಿ ಅಂತ ಘೋಷಣೆ ಮಾಡಿ ನಿರ್ಲೇಖನ ಮಾಡಿ ಮುಗಿಸೋದು. 30 6 ಎಲ್ಲ ಮಾಡಿದ್ರು ಕೂಡ ಅದು ಆಗಿಲ್ಲ. ಎಲ್ಲಿ ಹೋಯ್ತು ನೆನಪು ಮಾಡಬೇಕು. ಯಾಕಂದ್ರೆ ಉಮೇಶ್ ಜಾಧವ್ ಅವರು ಬಂದಾಗ ಅದನ್ನು ನಡೆಸಿ ಹೋಯಿತು. ಅದಾದಮೇಲೆ ನಮ್ಮಲ್ಲಿ ಡಿವಿಷನ್ ಆಫೀಸ್ ಆದರೂ ಕೂಡ ಅದನ್ನು ಉಳಿಸ್ಕೊಳ್ಕಾಗಿಲ್ಲ. ಕೆಲಸದ ಮಾರ್ಕ್ಸ್ ಉಳಿಸ್ಕೊಳ್ಕಾಗಿಲ್ಲ. ಖರ್ಗೆ ಸಾಹೇಬರು ಏನೇನು ಕೆಲಸಗಳು ಮಾಡಿದ್ರು ಅದನ್ನು ಉಳಿಸೋದಕ್ಕಾಗಿಲ್ಲ. ಇವಾಗ ಶಾಸ್ತ್ರಿಗಳು ಹೇಳಿರ್ತಕ್ಕಂಥ ಮಾತು ಇದೇ ಒಕ್ಕೂಟದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ಸಲ ನಮ್ಮ ರಾಧಾಕೃಷ್ಣರು ತಾವೆಲ್ಲ ಆಶೀರ್ವಾದ ಮಾಡಿ ಮತ ಹಾಕಿ ಹಾಕಿದ್ರೆ ನಾವೆಲ್ಲರೂ ಕೂಡ ಅವ್ರು ಹೇಳಿರ್ತಕ್ಕಂಥ ಏನು ಸಬ್ಜೆಕ್ಟ್ ಇದೆ ಅದಕ್ಕೇನು ನಾವು ಸಾಧನೆಯನ್ನು ಮೂಲಕ ಕೆಲಸ ಮಾಡಲಿಕ್ಕೆ ಏನೂ ತೊಂದರೆ ಆಗೋದು. ಯಾಕಂದರೆ ನಮ್ಮವರೇ ಆದಂಥ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಸರ್ಕಾರ ನಮ್ಮ ಇದೇ ಬಡಾವಣೆಯಲ್ಲಿ ವಾಸ ಮಾಡ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲರು ಈ ಭಾಗದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು ಡೈಲಿ ಹಾಸ್ಪಿಟಲ್ ತಂದು ನೀವೇನು ನೋಡಿ ಕಾಮನ್ ಹೋಟೆಲ್ ಎದ್ದು ಕಾಣ್ತಕ್ಕಂಥ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ. ಆ ಜೈಲಿನಿಂದ ಆಗಮನ ಅಂಥ ಒಂದು ಕಟ್ಟಡವನ್ನು ಕಟ್ಟಿ ಇವತ್ತು ನಿಲ್ಲಿದ್ರೆ ಸಾಕಷ್ಟು ಮೆಡಿಕಲ್ ಕಾಲೇಜು, ಟ್ರಾಮಾ ಸೆಂಟರು ಇವೆಲ್ಲ ಮಾಡಿರ್ತಕ್ಕಂಥ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಇದೆ. ಮಾಡಿದ್ದೀವಿ. ಅವ್ರು ಏನು ಮಾಡಿದ್ದಾರೆ, ಏನು ಮಾಡಿದ್ರು.
ಸುಮ್ಮನೆ ಸುಳ್ಳು ಹೇಳಿ ಬಂದ್ರೆ ಮತ ಹಾಕ್ತಾರೆ, ಯಾವುದೇ ಭಾವನೆಗಳನ್ನು ಕೆಳಿಸಿ ಮತ ಹಾಕಲು ಹೇಳ್ಕೊತಾರೆ. ನಾವೇನು ಹೇಳಿವಿ ಮಾತಾಡಿ ಹಳ್ಳಿ ಬಡವರಿಗೆ ಗರೀಬರಿಗೆ ಏನು ಮಾತು ಕೊಟ್ಟಿವಿ 5 ಗ್ಯಾರಂಟಿ ಅದನ್ನು ಕೂಡ ಈ ಸಲ ಮತ್ತೆ 25 ಗ್ಯಾರಂಟಿ ಕೊಟ್ಟಿವಿ. ಖರ್ಗೆ ಸಾಹೇಬರು ಭಾಳ ಜವಾಬ್ದಾರಿಯಿಂದ ಈ ಮೇಲೆ ಭಾಳಷ್ಟು ಅವರ ಶ್ರದ್ಧೆ ನಿಷ್ಠೆ ಇದೆ. ನಾವೆಲ್ಲ ಏನಪ್ಪ ಅಂದ್ರೆ ಸೋಲ್ಸರು ಕೂಡ ಅವ್ರ ಮನೆ ಒಂದು ಶಬ್ದ ಹೇಳೋದು, ನಾನಿನ್ನೂ ಬರ್ತಿದ್ದೀನಿ, ಈ ಗುಲ್ಬರ್ಗಕ್ಕೆ ಏನು ಬೇಕಾದೆಲ್ಲ ಮಾಡ್ತೀನಿ, ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆರಿಸಿಕೊಂಬರಂತೆ ಭಾಳ ದೊಡ್ಡ ಮಾತು ಹೇಳಿ ಎಲ್ಲರಿಗೂ ಏನು ಬಂದರೆ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಈ ಬಡಾವಣೆಯಲ್ಲಿ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ನಾವು ಈಗಾಗಲೇ ಸಾಕಷ್ಟು ಏನು ಬಂದರೆ ಎಸ್ಟಿಮೇಟ್ನಲ್ಲಿ ನೀಲಿ ನಕ್ಷೆ ತಯಾರು ಮಾಡ್ತಕ್ಕಂಥ ರೀತಿಯಲ್ಲಿ ರಸ್ತೆಗಳು ಕೂಡ ಸೇರಿಸಿದ್ದೀವಿ. ಚುನಾವಣೆ ಪ್ರಯುಕ್ತ ಅವು ಪೆಂಡಿಂಗ್ ಇದೆ. ಚುನಾವಣೆ ಆದ ನಂತರ ಕೆಲಸ ಪ್ರಾರಂಭ ಆಗ್ತದೆ. ಈಗ ಅಲ್ಲಿ ನಮ್ಮ ಕೆಳಗಿನ ಕಾಲನಿಯಲ್ಲಿ ಮುಂದೆ ಇನ್ನೊಂದು ರಸ್ತೆಗಳು ಕೂಡ ಮಾಡಿದ್ದೀವಿ. ನಮ್ಮಲ್ಲಿ ಇದನ್ನು ಕೆಲಸ ನಾವೇನು ಸುಮ್ಮನೆ ಕೂತಿಲ್ಲ ಬಂದಕ್ಕೆ. ನಾವು ಒಂದು ಹೇಳ್ತೀನಿ, ಇನ್ನೂ 4 ವರ್ಷ ಬಿಡೋಲ್ಲ. ನಿಮ್ದು ಯಾವ ರಸ್ತೆಗಳು ಒಳಚರಂಡಿ ಕೆಲಸನೇ ಮುಗ್ದಂಗೆ ಗ್ಯಾರಂಟಿ 100% ಮಾಡ್ತೀವಿ. ಯಾವ ರೀತಿ ಮತ ಹಾಕಿ ಆರಿಸ್ತೀವಿ. 21,000 ಮೇಲ್ಪಟ್ಟೆ ಬಂದು ಲೀಡ್ ಹಾಕಿ ನಮಗೆಲ್ಲ ಆರಿಸ್ತೀವಿ. ಹೋದ ಸಲ ಚುನಾವಣೆ ನಮ್ಮ ದೊಡ್ಡ ನಾಯಕರು ಒಬ್ಬೊಬ್ಬರು ಮೆಡಿಕಲ್ ಸೀಟ್ ತೊಗೊಂಡು 1 ಕೋಟಿ ರೂಪಾಯಿ ಉಳಿತು. ಒಂದು ವರ್ಷಕ್ಕೆ 1,000 ಮೆಡಿಕಲ್ ಸೀಟ್, 10-12,000 ಇಂಜಿನಿಯರಿಂಗ್ ಸೀಟ್ಗಳು ಬರ್ತಾವೆ. ಸಾವಿರಾರು ಕೋಟಿ ಪುಣ್ಯಾತ್ಮ 371 ಕಲಂ ತಂದು ಭಾಗಕ್ಕೆ ಸಹಾಯ ಮಾಡ್ಯಾರ. ಆದರೂ ನಾವು ಮತ ಹಾಕ್ಲಾರ್ದೆ ಉಳಿಸಿದ್ದೀವಿ. ಈ ಸಲ ಚಾಲೆಂಜ್ ಅದ ಅವ್ರು, ಯಾಕಂದ್ರೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ನಾವು ಖರ್ಗೆ ಸಾಹೇಬರು ಓಟ್ ಹಾಕ್ದಂಗೆ ರಾಧಾಕೃಷ್ಣವ್ರನ್ನ ತಿಳ್ಕೊಬೇಡ್ರಿ ನೀವು. ಖರ್ಗೆ ಸಾಹೇಬರಿಗೂ ಅವ್ರು ಕಲಿಯಕ್ಕೆ ತಿರುಗಾಡಬೇಕು. AICC ಅಧ್ಯಕ್ಷರಾಗಿರ್ತಂಥ ತಮ್ಮ ಊರಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರಿಸಿ ಬಂದನಂದ್ರೆ ಅವ್ರು ಏನು ಬಂದ್ರೆ ಮೇಲ್ಗೈ ಆಗುತ್ತಿಲ್ಲ. ಆದ ಕಾರಣ ಭಾಳ ವಿಚಾರ ಮಾಡಿ ತಾವೆಲ್ಲ ನಮ್ಮ ಪಕ್ಷದ ಸಾಧನೆಗಳನ್ನು ನೋಡಿ ನೀವು ಹಾಕಿರ್ತಕ್ಕಂಥ ಅಭ್ಯರ್ಥಿ ಒಂದು ಸಲ ಬಂದಿಲ್ಲ. ನಾವು ಚುನಾವಣೆ ಆದ್ಮ್ಯಾಗ ಏನಪ್ಪ ಅಂದ್ರೆ ಕೆಲಸ ಏನೇ ಇರಲಿ ಕೂಡ ಒಂದು 10-20 ನೀವು ಬಡಾವಣೆ ಬಂದ್ವಿ ಬರ್ತೀವಿ, ನಿಮಗೆ ಸಿಗುತ್ತೀವಿ, ಭೇಟಿ ಆಗ್ತೀವಿ, ಏನು ಸಮಸ್ಯೆ ಇದ್ರು ಕೇಳ್ತೀವಿ. ದಯಮಾಡಿ ಅವರು ಅಷ್ಟೇ ಸರಳ ಸಜ್ಜನಿಕೆ ವ್ಯಕ್ತಿ. 50 ವರ್ಷ ಸರ್ಕಾರದಲ್ಲಿ ನಾವೆಲ್ಲ ಅಧಿಕಾರದಲ್ಲಿ ಹಿಂದಿದೆ ಬಂದ್ರೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ದೇಶ ಪ್ರಕಾಶ್ ಫಂಡ್ ಮಂತ್ರಿ ಮಾಡಿದವ್ರೆ ಅವರೇ ಅದ. ನಮಗೆ MLC ಮಾಡ್ತಕ್ಕಂಥ ಸಂದರ್ಭ ಕೆಲಸ ಮಾಡಿದವ್ರೆ ಅವರೇ. ಸಾಕಷ್ಟು ಕೆಲಸ ಮಾಡ್ತಕ್ಕಂಥವ್ರು. ನಾವೆಲ್ಲ ಇಲ್ಲಿ ಬೇರೆ ಬೇರೆ ವಿಚಾರಗಳಿದ್ರು, ನಿಮ್ಮ ಬೇರೆ ಬೇರೆ ಭಾವನೆಗಳಿದ್ರು ಕೂಡ ಕಲಬುರಗಿ ಅಭಿವೃದ್ಧಿ ಸಲುವಾಗಿ ನಾವೆಲ್ಲ ಏನಪ್ಪ ಅಂದ್ರೆ ಹಸ್ತದ ಗುರುತಿಗೆ ಮತ ಹಾಕಿ ಆರಿಸಿ ತರಬೇಕಂತ ಹೇಳಿ ಭಾಳ ಕಳಕಳಿಯಿಂದ 7ನೇ ತಾರೀಕಿನಿಂದ ನಾವು ದಯಮಾಡಿ ಭಾಳ ಕಳಕಳಿಯಿಂದ ಹೆಚ್ಚಿನ ಮತ ಹಾಕಿ ಆರಿಸಿದ್ರೆ ನಮ್ಮದು ಒಂದು ಮರ್ಯಾದೆ ಬರ್ತದೆ. ಏನಪ್ಪ ಶಾಸಕನಾಗಿ ಅಲ್ಲಂಪ್ರಭು ಕ್ಷೇತ್ರದಲ್ಲಿ ತಾವೆಲ್ಲ ಮತ ಹಾಕಿ ತಂದಿದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರ ಬಳಿ ಕಿರಿಕಿರಿ ಮಾಡಿ ಹಣ ತರಿಸಲಿಕ್ಕೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ. ನಿಮ್ಮ ಮೈಂಡ್ನಾಗ ಏನಿದ್ರೆ ಅದು ತೆಗೆದು ಕಡೆಗಿಟ್ಟು ಈ BJP ಭಾವನೆಗಳನ್ನು ಕೆಲಸದಿಂದ ಕೆಲಸ ಮಾಡೋದು. ನಾವು 100% ಕೆಲಸ ಮಾಡಿ ಅಭಿವೃದ್ಧಿ ಮಾಡ್ಬೇಕಂತ ಪಣ ಕೊಟ್ಟು ಊರಿನಲ್ಲಿ ಆಶೀರ್ವಾದ ಮಾಡಿರಿ, ಹಸ್ತಕ್ಕೆ ಓಟ್ ಹಾಕ್ರಿ ಅಂತ ಕೇಳ್ಕೊಂಡು ನಾವು ಮಾತು